ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಲಕ್ಷ್ಮಿ ಮತ್ತು ಸರಸ್ವತಿ ದೇವಾಲಯದಲ್ಲಿ ನಿಂಬೆ ಹಣ್ಣನ್ನು ಹಚ್ಚಬಾರದು. ದುರ್ಗಿಗೆ ಸಂಬಂಧಪಟ್ಟಂತ ದೇವಾಲಯಗಳಲ್ಲಿ ಮಾತ್ರ ನಿಂಬೆ ಹಣ್ಣನ್ನು ನೀವು ಹಚ್ಚಬೇಕು. ಒಂದು ನಿಂಬೆಹಣ್ಣನ್ನ 2 ಓಳುಗಳಾಗಿ ಏನಾದ್ರೂ ನೀವು ದೀಪವನ್ನು ಹಚ್ಚಿದ್ರೆ ಆದ್ರೆ ನಿಮ್ಮ ಸಂಪೂರ್ಣ ಕುಟುಂಬದ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಮೈಕಾರ ಟಿವಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ತಾಯಿ ಅಮ್ಮನವರನ್ನ ಅನುಗ್ರಹದಿಂದ ಅವರನ್ನ ಹೋಲಿಸ್ಕೊಂಡ್ರೆ ಏನೆಲ್ಲ ಅನುಕೂಲಗಳಾಗತ್ತೆ ಮತ್ತು ರಾವು ಕಾಲದಲ್ಲಿ ನಿಂಬೆ ಹಣ್ಣನ್ನ ಹಚ್ಚೋದ್ರಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಸಾಮಾನ್ಯವಾಗಿ ಈ ನಿಂಬೆಹಣ್ಣು ತಾಯಿ ದುರ್ಗಿಗೆ ಬಹಳ ಪ್ರೀತಿಯಾಗಿರುವಂಥದ್ದು, ಬನಶಂಕರಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂಥದ್ದು. ಅದರಿಂದ ಈ ರಾವು ಕಾಲದ ನಿಂಬೆಹಣ್ಣಿಗೆ ಬಹಳ ಪವಿತ್ರವಾದಂಥ ಸ್ಥಾನ ಇದೆ. ಹಾಗಾದ್ರೆ ಈ ವಿಚಾರವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇದೇ ಮೇ 6ನೇ ತಾರೀಕಿಂದ ಹೊಸ ಜ್ಯೋತಿಷ್ಯ ತರಗತಿಗಳು, ವಾಸ್ತು ತರಗತಿಗಳೆಲ್ಲವೂ ಕೂಡ ಪ್ರಾರಂಭ ಆಗ್ತಾ ಇದೆ. ಯಾರೆಲ್ಲರಿಗೂ ಕೂಡ ಆಸಕ್ತಿ ಇದೆ ಅವರು ಅಡ್ಮಿಷನ್ ಅನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ನಿಂಬೆಹಣ್ಣು ಇದೆಯಲ್ಲ, ಇಟ್ ಇಸ್ ಎ ವೆರಿ ಪವರ್ಫುಲ್. ಆ ನಿಂಬೆಹಣ್ಣು ಯಾವ ಜಾಗದಲ್ಲಿರುತ್ತೋ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಮೊದಲು ದೂರ ಮಾಡುತ್ತೆ. ಅದಕ್ಕೆ ಯಾವಾಗ ರಾವು ಅನ್ನುವಂತಹ ಒಂದು ಛಾಯೆ ನಮ್ಮನ್ನ ಆವರಿಸ್ಕೊತದೋ ಜೀವನದಲ್ಲಿ ಅನೇಕ ಸಂಕಷ್ಟಗಳಿಗೆ ನಾವು ಸಿಕ್ಕಿಕೊಂಡಿರ್ತೀವಿ. ಎಕ್ಸಾಂಪಲ್, ನಿಮಗೆ ಯಾರೋ ಬಂದು ಏನೋ ವ್ಯವಹಾರ ಮಾಡಿ ಅಂತ ಹೇಳ್ತಾರೆ, ತುಂಬಾ ಕನ್ವಿನ್ಸ್ ಮಾಡ್ತಾರೆ, ತುಂಬಾ ಅಯ್ಯೋ ಪಾಪ ಅನ್ನುವಂಥ ರೀತಿಯಲ್ಲಿ ನಡ್ಕೊಂಡಿರ್ತಾರೆ. ಅವ್ರ ಜೊತೆಗೆ ಹೋಗ್ಬಿಟ್ಟು ಏನೋ ಸಾಲ ಮಾಡಿ ಏನೋ ವ್ಯವಹಾರ ಮಾಡಿ ಅವ್ರಿಗೆ ಹೋಗ್ಬಿಟ್ಟು ಸಿಕ್ಕಾಕೊಂಡಿರ್ತೀವಿ. ಆ ಭ್ರಮೆಯಲ್ಲಿ ನಾವು ಸಿಲುಕೊಂಡು ಸಾಲಕ್ಕೆ ಸಿಕ್ಕಾಕೊಂಡಿರ್ತೀವಿ, ಪದೇ ಪದೇ ಮೋಸ ಹೋಗಿರ್ತೀವಿ. ಇದನ್ನು ನಾವು ಸುರಂಗದಲ್ಲಿ ಅಥವಾ ಒಂದು ಬ್ರಹ್ಮಾಂಡದ ಎನರ್ಜಿ, ನೆಗೆಟಿವ್ ಎನರ್ಜಿಯಲ್ಲಿ, ಒಂದು ಸುಳಿಯಲ್ಲಿ ನಾವು ಸಿಕ್ಕಾಕೊಂಡ್ರೆ ಹೇಗೆ ಬರೋಕ್ಕಾಗೋದಿಲ್ವೋ ಅದೇ ರೀತಿಯಾಗಿ ಈ ನೆಗೆಟಿವ್ ಎನರ್ಜಿಯಿಂದ ಅಥವಾ ಈ ಕೆಟ್ಟ ಜನರಿಂದ ನಾವು ಸಿಕ್ಕಿಕೊಂಡಿರ್ತೀವಿ. ಇದರಿಂದ ಅನೇಕ ಸಮಸ್ಯೆಗಳನ್ನ ನಾವು ಜೀವನದಲ್ಲಿ ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಮಾಡಬೇಕಾಗಿರುವಂಥದ್ದು ಏನಂದ್ರೆ, ಸರ್ವ ರೀತಿಯ ಸಾಲಬಾಧೆಗಳು ನಿವಾರಣೆ ಆಗಬೇಕು, ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಏನೆಲ್ಲ ಹೇಳ್ತದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೇನೆ. ನೋಡಿ, ನಿಮ್ಮ ಮನೆಯಲ್ಲಿ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳೋಣ, ಮತ್ತು ಕುಟುಂಬದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಬಟ್ ಒಂದು ಕಂಡೀಷನ್ ಇದೆ, ನೀವೇನಾದ್ರೂ ನಿಂಬೆ ಹಣ್ಣಿನ ದೀಪವನ್ನ ಅಮ್ಮನವ್ರಿಗೆ ಹಚ್ತಾ ಇದ್ರೆ ಇನ್ನೊಬ್ರು ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ಎಳ್ಳೆಣ್ಣೆ ಆಗ್ಲಿ ಎಳ್ಳೆಣ್ಣೆ ಬತ್ತಿಯನ್ನಾಗ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚಬಾರ್ದು. ನಿಮ್ಮದು ಮುಗಿಯೋವರೆಗೂ ಬೇರೆ ಯಾವುದೇ ತರದ ಈ ರೀತಿಯ ದೀಪವನ್ನು ಹಚ್ಚುವಂತ ಕೆಲಸವನ್ನ ಮಾಡಬಾರ್ದು. ನಿಮ್ಮದು ಮುಗಿದ ಮೇಲೆ ಅವ್ರು ಮಾಡಬೇಕು. ಅದರಿಂದ ನಿಮ್ಮ ಒಂದು ವ್ರತ ಒಂದು 8 ಶುಕ್ರವಾರದ ದಿನವೋ ಅಥವಾ 8 ಮಂಗಳವಾರದ ದಿನವೋ ರಾವು ಕಾಲದಲ್ಲಿ ಹಚ್ಚುವಂಥದ್ದು, ನಿಮ್ಮದು ಮುಗಿದ ಮೇಲೆ ಅವ್ರು ಹಚ್ಚುವಂಥದ್ದನ್ನ ಮಾಡ್ಲಿಬೇಕಾದ್ರೆ ಇಬ್ರು ಒಟ್ಟಿಗೆ ಹಚ್ಚುವಂತ ಕೆಲಸವನ್ನ ಮಾಡಬಾರ್ದು. ಮತ್ತೆ ಈ ನಿಂಬೆ ಹಣ್ಣನ್ನ ಹಚ್ಚುವಂತ ಸಂದರ್ಭದಲ್ಲಿ ನಿಂಬೆಹಣ್ಣು ನಿಮ್ದೇ ಆಗಿರ್ಬೇಕು, ಚಾಕು ನಿಮ್ದೇ ಆಗಿರ್ಬೇಕು, ಬತ್ತಿ ನಿಮ್ದೇ ಆಗಿರ್ಬೇಕು, ಮ್ಯಾಚ್ ಬಾಕ್ಸ್ ನಿಮ್ದೇ ಆಗಿರ್ಬೇಕು, ಶುಚಿರ್ಭೂತರಾಗಿ ಹೋಗ್ಬೇಕು. ನೀವು ಅಲ್ಲಿ ಹೋಗಿ ನಿಂಬೆಹಣ್ಣು ಹಚ್ಚುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇರೋರ ಹತ್ರ ಯಾರ ಹತ್ರನೋ ಮ್ಯಾಚ್ ಬಾಕ್ಸ್ ಕೊಡಿ, ಒಂಚೂರು ಎಣ್ಣೆ ಕುಡಿ ನೀವಿಸ್ಕೊಂಡ್ರೆ ಅದರ ಸಂಪೂರ್ಣವಾದ ಫಲ ನಾಶ ಆಗತ್ತೆ. ಜೊತೆಗೆ ಆದಷ್ಟು ಕೂಡ ಕಾಟನ್ ಅಥವಾ ರೇಷ್ಮೆಗೆ ಸಂಬಂಧಪಟ್ಟಂತ ವಸ್ತ್ರಾದಿಗಳನ್ನ ಧರಿಸಿ ಈ ನಿಂಬೆಹಣ್ಣನ್ನು ಹಚ್ಚೋದ್ರಿಂದ ಶೀಘ್ರವಾದ ಫಲಗಳು ನಿಮ್ಗೆ ಪ್ರಾಪ್ತಿ ಆಗ್ತದೆ. ಒಂದು ಶ್ರದ್ಧೆ, ಒಂದು ಭಕ್ತಿ, ಒಂದು ಭಯ, ಇದರಿಂದ ನೀವು ಈ ಪರಿಹಾರಗಳನ್ನ ಮಾಡ್ಕೊಂಡಿದ್ದಾದ್ರೆ 100% ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಆದ್ರೆ ಈ ಪೂಜೆಯನ್ನ ಯಾರಿಗೋ ತೋರಿಸ್ಲಿಕ್ಕಾಗಿ ವೈಭವಯುಕ್ತವಾಗಿ ಮಾಡ್ರನ್ ಡ್ರೆಸ್ಗಳ ಜೊತೆಗೆ ನೀವೇನಾದ್ರೂ ಹೋದ್ರೆ ಖಂಡಿತವಾಗಿಯೂ ಅದರಿಂದ ರಿಸಲ್ಟ್ ನಿಮಗೆ ಸಿಗಲ್ಲ. ಬೆಳಗ್ಗೆ ಎದ್ದು ಆ ಸಮಯ ರಾವು ಕಾಲ ಮುಗಿಯೋವರೆಗೆ ಉಪವಾಸವಿದ್ದು ಮನೆಯಲ್ಲಿ ಮೊದಲು ಪೂಜೆಯನ್ನ ಮಾಡಿ, ತದನಂತರ ನೀವು ದೇವಸ್ಥಾನ, ಅಮ್ಮನವರ ದೇವಸ್ಥಾನಗಳು ಯಾವುದೇ ಇರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಮತ್ತು ಸರಸ್ವತಿ ದೇವಾಲಯದಲ್ಲಿ ನಿಂಬೆ ಹಣ್ಣನ್ನು ಹಚ್ಚಬಾರ್ದು.
ದುರ್ಗಿಗೆ ಸಂಬಂಧಪಟ್ಟಂತ ದೇವಾಲಯಗಳಲ್ಲಿ ಮಾತ್ರ ನಿಂಬೆಹಣ್ಣನ್ನ ನೀವು ಹಚ್ಚಬೇಕು. ಒಂದು ನಿಂಬೆಹಣ್ಣನ್ನ 2 ಓಳುಗಳಾಗಿ ಏನಾದ್ರೂ ನೀವು ದೀಪವನ್ನು ಹಚ್ಚಿದ್ದೆ ಆದ್ರೆ ನಿಮ್ಮ ಸಂಪೂರ್ಣ ಕುಟುಂಬದ ಸಮಸ್ಯೆಗಳು ನಿವಾರಣೆ ಆಗ್ತದೆ ಮತ್ತು ನಿಮ್ಮ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗ್ತಾ ಬರ್ತದೆ. ಅದೇ ರೀತಿ ಗಂಡ ಹೆಂಡತಿರಲ್ಲಿ ಜಗಳ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಆಭರಣವನ್ನ ಖರೀದಿ ಮಾಡಬೇಕು ಅಂತ ಇದೀವಿ, ಆಗ್ತಾ ಇಲ್ಲ, ಮತ್ತು ನಾನು ನೃತ್ಯ, ನಾಟಕ, ಸಂಗೀತ, ಸಿನಿಮಾ ರಂಗದಲ್ಲಿ ತುಂಬಾ ಸಕ್ಸಸ್ ಆಗ್ಬೇಕು ಅನ್ಕೊಂಡಿದ್ದೀನಿ ಅನ್ನುವಂತ ಆಸಕ್ತಿ ನಿಮ್ಗಿದ್ರೆ 3 ನಿಂಬೆಹಣ್ಣನ್ನ ತೆಗೆದುಕೊಂಡು ನೀವೇನ್ ಮಾಡ್ಬೇಕು ಅಂತಂದ್ರೆ 6 ಓಳುಗಳನ್ನ ಹಾಕಿ ಮಾಡಿ ದೀಪವನ್ನು ಹಚ್ಚಿದ್ದಾದ್ರೆ ಆಭರಣಾದಿಯಾಗಿ ನೀವು ಅಂದುಕೊಂಡಂತ ಎಲ್ಲ ವಿಷಯಗಳಲ್ಲಿ ಯಶಸ್ಸನ್ನು ನೀವು ಗಳಿಸ್ಬೋದು. ನನಗೆ ಅಧಿಕಾರ ಸಿಕ್ಬೇಕು, ನನಗೆ ಪ್ರಮೋಷನ್ ಸಿಕ್ಬೇಕು, ನನಗೆ ಕೆಲಸ ಸಿಗ್ತಾ ಇಲ್ಲ, ನನಗೆ ಕೆಲಸ ಸಿಕ್ಬೇಕು, ನನ್ನ ಮಗನಿಗೋ ನನ್ನ ಮಕ್ಕಳಿಗೋ ಕೆಲಸ ಸಿಕ್ಬೇಕು, ಆಡಳಿತದಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ರಾಜಕೀಯವಾಗಿ ನನ್ನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ 5 ನಿಂಬೆಹಣ್ಣುಗಳ 10 ಓಳುಗಳ ದೀಪವನ್ನ ರಾವು ಕಾಲದಲ್ಲಿ ನೀವು ಹಚ್ಚಿದ್ದಾದ್ರೆ ಸಂಪೂರ್ಣವಾದಂತಹ ಫಲ ನಿಮಗೆ ಪ್ರಾಪ್ತಿ ಆಗ್ತದೆ. ವ್ಯಾಪಾರ ವ್ಯವಹಾರಗಳ ಸಮಸ್ಯೆಗಳು, ನಾನೇನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀನಿ, ಮುಂಚೆ ಬಿಸ್ನೆಸ್ ಚೆನ್ನಾಗಿತ್ತು, ಇವಾಗ ಆಗ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡಿದ್ದೆ ಆದ್ರೆ ನೀವು 7 ನಿಂಬೆಹಣ್ಣುಗಳ 14 ಓಳುಗಳ ದೀಪವನ್ನು ಹಚ್ಚೋದ್ರಿಂದ ಶೀಘ್ರವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದು. ನನಗೆ ಮಕ್ಕಳಾಗ್ತಾ ಇಲ್ಲ, ಮಕ್ಕಳ ಸಮಸ್ಯೆ ಆಗ್ತಾ ಇದೆ, ನನಗೆ ಸರ್ಪದೋಷ ಪೀಡಿಸ್ತಾ ಇದೆ, ಕುಜದೋಷ ನನಗೆ ನಿವಾರಣೆ ಆಗ್ತಾ ಇಲ್ಲ, ಇದರಿಂದ ವಿವಾಹವೂ ಆಗ್ತಾ ಇಲ್ಲ, ಸಂತಾನವೂ ಪ್ರಾಪ್ತಿ ಆಗ್ತಾ ಇಲ್ಲ, ಅನೇಕ ರೀತಿಯ ಚರ್ಮ ಬಾಧೆಗಳು ನನ್ನನ್ನು ಪೀಡಿಸ್ತಾ ಇದೆ ಅಂತಂದ್ರೆ ನೀವೇನ್ ಮಾಡಬೇಕು, 9 ನಿಂಬೆಹಣ್ಣುಗಳ 18 ಓಳುಗಳನ್ನ ದೀಪವನ್ನಾಗಿ ಮಾಡಿ ಅಮ್ಮನವರ ಮುಂದೆ ದೀಪವನ್ನು ಹಚ್ಚಿಟ್ಟು ಅಂಗಲಾಚಿ ಬೇಡಿಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಮತ್ತೆ ವಾಮಾಚಾರ ಪ್ರಯೋಗ, ವಶೀಕರಣ ನಿವೃತ್ತಿ, ಗುಪ್ತ ಶತ್ರುಗಳು, ಶತ್ರು ಬಾಧೆಗಳು ತುಂಬಾ ನಿಮ್ಮನ್ನ ಪೀಡಿಸ್ತಾ ಇದೆ, ಕಾಡಿಸ್ತಾ ಇದೆ ಅಂತಂದ್ರೆ 2 ನಿಂಬೆಹಣ್ಣುಗಳ 4 ದೀಪವನ್ನ ನೀವು ಹಚ್ಚಬೇಕಾಗ್ತದೆ. ಗ್ರಹ ಬಾಧೆ ನಿವಾರಣೆ, ಅರಿಷ್ಟ ನಿವೃತ್ತಿ, ಬುದ್ಧಿಭ್ರಮಣೆ, ನಿರುದ್ಯೋಗ, ಶನಿ ಕಾಟ, ಗೋಚಾರದಲ್ಲಿ ಶನಿ ಬಲ ಗುರುಬಲ ಇಲ್ಲ, ದಶಾಭುಕ್ತಿ ಚೆನ್ನಾಗಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ 4 ನಿಂಬೆಹಣ್ಣುಗಳ 8 ದೀಪಗಳನ್ನ ಹಚ್ಚೋದ್ರಿಂದ ಸರ್ವ ಗ್ರಹದೋಷಾದಿಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಮತ್ತು ಜ್ಞಾನ ಪ್ರಾಪ್ತಿ ಆಗಬೇಕು, ಜೀವನದಲ್ಲಿ ಎಲ್ಲವನ್ನ ಮಾಡಿದೀನಿ, ನನಗೊಂದು ಕಾಮ್ನೆಸ್ ಬೇಕು, ದೇವರ ಅನುಗ್ರಹವನ್ನ ಪಡ್ಕೋಬೇಕು, ಯಶಸ್ಸನ್ನ ಗಳಿಸ್ಬೇಕು, ಜ್ಞಾನವನ್ನ ಪಡಿಬೇಕು ಅನ್ನುವಂಥದ್ದಿದ್ರೆ ನೀವು 6 ನಿಂಬೆಹಣ್ಣುಗಳ 12 ಓಳುಗಳ ದೀಪವನ್ನ ಹಚ್ಚಬೇಕಾಗ್ತದೆ. ಸಂತೃಪ್ತಿ, ಸಮಾಧಾನ, ಮೋಕ್ಷ, ನಿರ್ಭಯತ್ವ, ಅಡ್ಡಿ ಆತಂಕಗಳ ನಿವಾರಣೆ ಎಲ್ಲವೂ ಆಗಬೇಕು ಅಂದ್ರೆ 8 ನಿಂಬೆಹಣ್ಣುಗಳ 16 ದೀಪಗಳನ್ನ ಹಚ್ಚೋದ್ರಿಂದ ಸಂಪೂರ್ಣವಾದಂತಹ ಅನುಗ್ರಹ ಅಮ್ಮನವರದು ನಿಮ್ಗಾಗುತ್ತೆ. ಅದರಿಂದ ಈ ರೀತಿ ನನಗೆ ಯಾವ ರೀತಿಯ ಅನುಕೂಲಗಳು ಜೀವನದಲ್ಲಿ ಬೇಕು ಆ ರೀತಿ ನೀವು ನಿಂಬೆಹಣ್ಣನ್ನ ಹಚ್ತಾ ಬಂದ್ರೆ ಸಂಪೂರ್ಣವಾದಂತಹ ಎಲ್ಲ ದೋಷಗಳು ನಿಮಗೆ ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಜಾತಕಗಳನ್ನ ತೋರಿಸ್ಬೇಕು, ಜೊತೆಗೆ ವಾಸ್ತು ಬಗ್ಗೆ ತಿಳ್ಕೋಬೇಕು, ವಾಸ್ತು ಪರಿಶೀಲನೆ ಮಾಡಿಸ್ಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ